ನಮಸ್ಕಾರ. ಸುವರ್ಣ ನ್ಯೂಸ್ನ ಈ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆದರದ ಸ್ವಾಗತ. ನಾನು ರಂಗನಾಥ್ ಭಾರದ್ವಾಜ್. ಧರ್ಮ ಸಂಸ್ಕೃತಿಯ ಬಗ್ಗೆ ಮಾತಾಡುವಂಥವ್ರು ಬಹಳಷ್ಟು ಜನ ಸಿಗ್ತಾರೆ. ನಾವು ಮಾತೆತ್ತಿದ್ರೆ ಹೇಳ್ತೀವಿ, ಗಾವೋ ವಿಶ್ವಸ್ಯ ಮಾತರಹ, ಗೋವು ಅನ್ನುವಂಥದ್ದು ನಮಗೆ ತಾಯಿಯ ಸಮಾನ, ನಾವನ್ನು ರಕ್ಷಣೆ ಮಾಡಬೇಕು ಅಂತ. ಆದರೆ ದಿನನಿತ್ಯ ಗೋವುಗಳ ಹತ್ಯೆ ಆಗ್ತಿದ್ರು, ಅಥವಾ ಮೇವು ಸಿಗದೇ, ಆಹಾರ ಸಿಗದೇ, ನೀರು ಸಿಗದೇ ಗೋವುಗಳು ಸಾಯ್ತಾ ಇದ್ರು ಕೂಡ ತಿರುಗಿ ನೋಡುವಂಥವ್ರ ಸಂಖ್ಯೆ ಬಹಳಷ್ಟು ಕಡಿಮೆ. ಆದರೆ ಒಬ್ಬರು ಮಾತ್ರ ಗೋವುಗಳ ರಕ್ಷಣೆಗೆ ಟೊಂಕ ಕಟ್ಟಿ ನಿಂತರು, ಅಷ್ಟೆಲ್ಲ ಸಾಧಿಸಿ ಕೂಡ ತೋರಿಸಿದರು. ಅವರೇ ರಾಘವೇಶ್ವರ ಶ್ರೀಗಳು. ಬನ್ನಿ, ರಾಘವೇಶ್ವರ ಶ್ರೀಗಳು ನಡೆದು ಬಂದಂಥ ಹಾದಿ, ಅದ್ರ ಬಗ್ಗೆ ಅವ್ರು ಏನು ಹೇಳ್ತಾರೆ, ಇದಕ್ಕೆ ಸಂಬಂಧಪಟ್ಟಿರುವಂಥದ್ದು ಈಗಿನ ವಿಶೇಷ ಕಾರ್ಯಕ್ರಮ, ಅದು ರಾಘವ ಪಥ. ಬನ್ನಿ, ಇದ್ರ ಬಗ್ಗೆ ಮಾತಾಡಲಿಕ್ಕೆ ಸ್ವತಃ ಶ್ರೀಗಳು ನಮ್ಮ ಜೊತೆಗಿದ್ದಾರೆ. ಶ್ರೀ ರಾಘವೇಶ್ವರ ಭಾರತಿ ಶ್ರೀಗಳು, ರಾಮಚಂದ್ರಾಪುರ ಮಠ ಶ್ರೀಗಳೇ. ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಹರೇ ರಾಮ. ಈ ಕಾರ್ಯಕ್ರಮದ ಟೈಟಲ್ ತಾವು ನೋಡಿದ್ರಿ, ತಾವು ರಾಘವ ಪಥ ಅಂತ. ಅಂದರೆ ತಾವು ನಡೆದು ಬಂದಂಥ ಹಾದಿ. ನಾನು ಆರಂಭದಲ್ಲಿ ಒಂದು ಪೀಠಿಗೆ ಹಾಕಿದೆ. ನಾನು ಉದ್ದಂಡ ಭಾಷಣವನ್ನು ಮಾಡ್ತೀವಿ ನಾವೆಲ್ಲರೂ ಕೂಡ. ಗೋವಿನ ರಕ್ಷಣೆ ಆಗಬೇಕು ಅನ್ನುವಂಥದ್ದು, ನಮ್ಮ ಧರ್ಮ ಸಂಸ್ಕೃತಿಯನ್ನು ಬೇರೆ ಬೇರೆ ಕಡೆಗೆ ನಾವು ಬಿಂಬಿಸ್ಬೇಕು, ನಾವು ಪಸರಿಸಬೇಕು, ಬಹಳಷ್ಟು ಮಾತಾಡ್ತೀವಿ ನಾವು. ಆದರೆ ಕೇವಲ ಏನು ಅಂದರೆ ಮಾತಿಗೆ ಮಾತ್ರ ಅದು ಸೀಮಿತ ಆಗಿದೆ, ಕೃತಿಗೆ ಬರ್ತಾ ಇಲ್ಲ ಅದು ಅಂತ. ಸೊ ಇಂಥ ಸಂದರ್ಭದಲ್ಲಿ ತಮ್ಮ ಸಾಧನೆ ಇದೆಯಲ್ಲ ಈ ವಿಚಾರದಲ್ಲಿ, ಗೋವಿನ ರಕ್ಷಣೆ ಆಗಿರ್ಬೋದು ಅಥವಾ ಧರ್ಮ ಸಂಸ್ಕೃತಿಯನ್ನು ಪಸರಿಸುವ ನಿಟ್ಟಿನಲ್ಲಾಗಿರ್ಬೋದು, ನಿಜಕ್ಕೂ ಒಂದು ದೊಡ್ಡ ಸಾಧನೆ. ತಾವು ನಡೆದು ಬಂದಂಥ ಹಾದಿಯ ಬಗ್ಗೆ ತಾವೇನು ಹೇಳ್ತೀರಿ? ಮೊದಲನೇ ಮಾತು ಅಂದರೆ, ಈ ಶೀರ್ಷಿಕೆ ನಮಗೆ ತುಂಬ ಇಷ್ಟ ಆಯಿತು, ರಾಘವ ಪಥ. ನಿಜವಾಗಿ ರಾಮಾಯಣ ಅನ್ನೋದರ ಅನುವಾದ ಅದು, ರಾಘವ ಪಥ ಅನ್ನೋದು. ಈ ರಾಮಾಯಣ ಅಂದರೆ ರಾಮನ ಅಯನ, ರಾಮ ನಡೆದು ಬಂದ ಹಾದಿ. ಅಯನ ಅಂದರೆ ದಾರಿ ಅಂತ, ರಾಮ ನಡೆದು ಬಂದ ದಾರಿ ಅಂತ ರಾಮಾಯಣ ಅಂದರೆ. ಅದರ ಸೀದಾ ಅನುವಾದ ರಾಘವ ಪಥ ಅಂತ. ಈಗ ನಿಮಗೆ ರಾಘವ ಅನ್ನುವಾಗ ನಾವು ಕಂಡುವ ಏನೋ ಗೊತ್ತಿಲ್ಲ, ಅದು ನಮಗೆ ರಾಘವ ಅನ್ನುವಾಗ ನಮಗೆ ಅವನೇ ಕಾಣ್ತಾ ಇರೋದು, ಮರ್ಯಾದಾ ಪುರುಷೋತ್ತಮನೇ ಕಾಣ್ತಿರೋದು. ಹಾಗಾಗಿ ನೀವು ನಡೆದು ಬಂದ ಹಾದಿ ಏನು ಅಂತ ಕೇಳಿದರೆ ನಮ್ಮ ಮನಸ್ಸು ಅಲ್ಲಿಗೆ ಓಡುತ್ತೆ. ಅವನು ನಡೆದು ಬಂದ ಹಾದಿ ಯಾವುದೋ, ರಾಮ ನಡೆದು ಬಂದ ಹಾದಿ ಯಾವುದೋ ಅದಾಗಬೇಕು ನಾವು ನಡೆದು ಹೋಗುವ ಹಾದಿ. ನಿಜ. ಬಹುಶಃ ಅದಕ್ಕೇನೆ ದೊಡ್ಡವರು ಹೇಳಿದ್ದು ಏನಂದರೆ, ರಾಮ ನಡೆದಂತೆ ನಡೆ, ಕೃಷ್ಣ ನುಡಿದಂತೆ ನಡೆ ಅಂತ ಬಹುಶಃ ಇದಕ್ಕೆ ಬಂದಿರಬೇಕೇನೋ ಅಂತ ಅದನ್ನು ಅಂದ್ಕೊಂಡು ನಾವು. ಯಾಕೆಂದರೆ ನಡೆದು ಬಂದ ಹಾದಿ ಎನ್ನುವಾಗ ನೀವು ಇದಕ್ಕೊಂದು ಉಪಕ್ರಮ ಕೊಡುವಾಗ ಮಾತಿಗಿಂತ ಕೃತಿಗೆ ಹೆಚ್ಚು ಒತ್ತನ್ನು ಕೊಟ್ರಿ. ರಾಮ ಹಾಗೆ ಅಂತ, ರಾಮನದು ಉದ್ದುದ್ದ ಉಪದೇಶಗಳು ಇಲ್ಲವೇ ಇಲ್ಲ. ನೀವು ರಾಮಾಯಣದ ಹಳೆ ಗ್ರಂಥಗಳನ್ನೆಲ್ಲ ಗಮನಿಸಬೇಕು, ಎಲ್ಲೂ ಉದ್ದುದ್ದ ಭಾಷಣಗಳಿಲ್ಲ ರಾಮನದ್ದು. ಆದರೆ ಕೃತಿ ಮಾತ್ರ ಪರಿಪೂರ್ಣ, ಎಲ್ಲಿಯೂ ಕೃತಿಯಲ್ಲಿ ಕೊರತೆ ಇಲ್ಲ, ಲೋಪ ಇಲ್ಲ. ಕೃಷ್ಣನದ್ದು ಎರಡೂ ಇದೆ, ನಡೆನುಡಿ ಎರಡೂ ಇದೆ. ಆದರೆ ಕೃಷ್ಣನ ಮುಖ್ಯ ನುಡಿ ತಗೊಳ್ತೇವೆ ನಾವು, ಗೀತೆ, ಭಗವದ್ಗೀತೆ ಅಂತ. ಆದರೆ ಅವ್ನು ನಡೆ ಅನುಸರಿಸೋಕ್ಕಾಗಲ್ಲ. ಉದಾಹರಣೆಗೆ ನಾವು ಬೆಣ್ಣೆ ಕದಿಯೋಕ್ಕಾಗಲ್ಲ, ಅಥವಾ ಗೋಪಿಕಾ ವಸ್ತ್ರಾಪರಣ ಮಾಡೋಕ್ಕಾಗಲ್ಲ, ಅಥವಾ 16,000 ಹೆಂಡತಿಯ ಗಂಡ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಅವನನ್ನು ಅನುಕರಣೆ ಮಾಡೋಕ್ಕೆ ಸಾಧ್ಯ ಇಲ್ಲ, ಅವನು ನಡೆದಂತೆ ನಡೆಯೋಕ್ಕೆ ಸಾಧ್ಯ ಇಲ್ಲ. ಆದರೆ ರಾಮ ಅವನ ರಾಜಕೀಯ ಮಾಡೋಕ್ಕೂ ಆಗಲ್ಲ ಅಂತ ಆಗಲ್ಲ. ಅದೆರಡು ತುಂಬ ಭಿನ್ನ ವ್ಯಕ್ತಿತ್ವಗಳು. ರಾಮ ನಡು ಮಧ್ಯಾಹ್ನ ಹುಟ್ಟಿದವನು, ಬೇಸಿಗೆ ಕಾಲದಲ್ಲಿ ನಡು ಮಧ್ಯಾಹ್ನ ಹುಟ್ಟಿದವನು ರಾಮ. ಕೃಷ್ಣ ಮಳೆಗಾಲದಲ್ಲಿ ದಟ್ಟ ಮಳೆ ಮಧ್ಯರಾತ್ರಿ ಹುಟ್ಟಿದವನು, ಅದು ಕಾರಾಗೃಹದಲ್ಲಿ ಹುಟ್ಟಿದವನು. ಹಾಗೆ ಅವನಷ್ಟು ನಿಗೂಢ, ಅವನ ನಡೆಗಳು ತುಂಬ ನಿಗೂಢ. ರಾಮನದು ತುಂಬ ಸೂರ್ಯಸ್ಪಷ್ಟ, ಸೂರ್ಯವಂಶದವನು ಸೂರ್ಯಸ್ಪಷ್ಟ. ಹಾಗಾಗಿ ಆ ಹಾದಿ ನಮ್ಮದಾಗಬೇಕು ಅಂತ ಕನಸು ಕಂಡವ್ರು ನಾವು. ಅದಷ್ಟನ್ನು ಖಂಡಿತ ಹೇಳ್ಬೋದು. ಅದರಲ್ಲಿ ಎಷ್ಟು ನಾವು ಯಶಸ್ವಿ ಆಗಿದ್ದೀವಿ ಅನ್ನೋದನ್ನು ಜನ ಹೇಳಬೇಕು ಅಥವಾ ಕಾಲ ಹೇಳಬೇಕು. ಅಲ್ಲ, ಈ ಪಥದ ಮೊದಲ ಹೆಜ್ಜೆ ಅಂದರೆ ತಮ್ಮ ಸನ್ಯಾಸ ದೀಕ್ಷೆ. ಹಾಂ, ಹೇಗಾದ್ರೆ ಅದರ ಹಿನ್ನೆಲೆ ಏನು? ನಮ್ಮ ಚಿಕ್ಕ ವಯಸ್ಸಲ್ಲಿ ನಮಗೀಗಲೂ ಕೂಡ ನೆನಪಿದೆ, ಅದು ತುಂಬ ಸಣ್ಣ ವಯಸ್ಸು ನಮಗಾಗ. ಆಗ ಮನೆಗೊಬ್ಬರು ಇಡುಗುಂಜಿ ಒಬ್ಬರು ಸಭಾಯಿತರು ಬಂದರು ಮನೆಗೆ. ಅವ್ರಿಗೇನು ಅನ್ನಿಸ್ತೋ ಏನೋ, ನಮ್ಮನ್ನು ತೋರಿಸಿ ಪೂರ್ವಾಶ್ರಮದ ತಂದೆಗೆ ಹೇಳಿದ್ರು, ಈ ಮಗು ನಿಮ್ಗೆ ಸಿಗೋಲ್ಲ ಅಂತ, ಈ ಮಗು ಸಮಾಜಕ್ಕೆ ಅರ್ಪಿತ ಆಗ್ತಾನೆ. ನಮ್ಮ ಜಾತಕ ಮಾಡಿದ ಒಬ್ಬ ವ್ಯಕ್ತಿ, ಆತ ಇಲ್ಲ ಇವತ್ತು, ಸುಂದರ್ ಅಂತ ಆತನ ಹೆಸರು, ಆತ ಇಲ್ಲ ಇವತ್ತು. ಆತ ಮೊಟ್ಟ ಮೊದಲು ಹುಟ್ಟಿಕೊಳ್ಳಿ ಜಾತಕ ಮಾಡಿದ ವ್ಯಕ್ತಿ. ಜಾತಕ ಮಾಡಿ ಕೊಡುವಾಗ ಆಗಿನ ಒಂದು ಪೂರ್ವಾಶ್ರಮದ ಮನೆಯವರಿಗೆ ಆತ ಹೇಳಿದ್ದ, ಈತ ಸನ್ಯಾಸಿ ಆಗ್ತಾನೆ, ಮನೆ ಬಿಟ್ಟು ಹೋಗ್ತಾನೆ ಈತ ಅಂತ ಹೇಳಿದ್ದ. ಹಾಗಾಗಿ ಬಹುಶಃ ನಾವು ನಡೆದು ಬಂದ ಹಾದಿ ಮೊದಲೇ ನಿಶ್ಚಯ ಆಗಿತ್ತು ಅನ್ನೋದು ಅನಿಸುತ್ತೆ. ಈ 2-3 ಘಟನೆಗಳು ಅದನ್ನು ತೋರಿಸುತ್ತೆ ನಮಗೆ. ಅಂದರೆ ಎಲ್ಲದೂ ಕೂಡ ಪೂರ್ವ ನಿರ್ಧಾರಿತ ಅನ್ನುವಂಥ ಮಾತನ್ನು ಹೇಳ್ತೀವಲ್ಲ ನಾವು, ಹಾಗೆ ಅಂತ. ಹೌದು ಅಂತ ಅನಿಸುತ್ತೆ ನಮಗೆ. ಹಾಗೆ ಆಯಿತು. ಯಾಕೆಂದರೆ ನಮ್ಮ ಪೂರ್ವಾಶ್ರಮ ನೋಡಿದರೆ, ಬಾಲ್ಯ ನೋಡಿದರೆ ಇದ್ಯಾವುದ್ರ ಸುಳಿವೇ ಇಲ್ಲ ಅದರಲ್ಲಿ. ಪೂರ್ವಾಶ್ರಮದಲ್ಲಿ ನಾವೊಂದು ರೀತಿ 10ರೊಟ್ಟಿಗೆ 11 ವಿಶೇಷ ವ್ಯಕ್ತಿತ್ವ ಗೋಚರಿಸ್ತಾನೆ ಇದ್ದಂಥವ್ರು ನಾವು. ನಮ್ಮ ಹುಟ್ಟಿದ್ದು 3 ಕಡೆಯಲ್ಲಿ ನೀರು, 1 ಕಡೆ ಭೂಮಿ.
ನಮ್ಮ ಭಾರತದ ಹಾಗೆ ಪರ್ಯಾಯ ದ್ವೀಪ ಭಾರತದ ಹಾಗೆ ಶರಾವತಿ ಹಿನ್ನೀರು ಎಲ್ಲ ಕಡೆಯಿಂದ ಒಂದು ಕಡೆ ಮಾತಾದ್ದಾರೆ ಅಂಥ ಒಂದು ಅರಣ್ಯ ಪರಿಸರದಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ನಮ್ಮ ಹುಟ್ಟಾಗಿದ್ದು. ಹಾಗಾಗಿ ಹಳ್ಳಿ ವಾತಾವರಣ, ಅಲ್ಲಿ ನಾಗರಿಕತೆ ಸೋಂಕು ತುಂಬ ಕಡಿಮೆ ಇತ್ತಲ್ಲಿ. ಯಾಕೆಂದರೆ ಸೇತುವೆ ಕೂಡ ಇವತ್ತಿಗೂ ಸೇತುವೆ ಇಲ್ಲ ಅಲ್ಲಿ. ಸಾಗರದಿಂದ ಆ ಕಡೆ ತುಮರಿಗೆ ಹೋಗುವ ಪ್ರದೇಶದಲ್ಲಿ ಹೊಳೆಬಾಗಿಲು ಸೇತುವೆ ಇವತ್ತು ಸರ್ಕಾರಿ ಸೇತುವೆ ಆಗುತ್ತೆ ಅಂತ ಹೇಳ್ತಾ ಇದ್ದೇನೋ ಆಗಿಲ್ಲ. ಹಾಗಾಗಿ ಯಾವ ಸಂಪರ್ಕ ಇಲ್ಲದೆ ಇರತಕ್ಕಂಥ ಒಂದು ರೀತಿ ಶುದ್ಧ ವಾತಾವರಣದಲ್ಲಿ, ಕಾಡಿನ ವಾತಾವರಣದಲ್ಲಿ, ಹಳ್ಳಿ ವಾತಾವರಣದಲ್ಲಿ ನಾವು ಹುಟ್ಟಿ ಬೆಳೆದು ತುಂಬ ಎಳ ವಯಸ್ಸಲ್ಲೇ ವೇದಾಧ್ಯಯನಕ್ಕೆ ಹೋದ್ವಿ ನಾವು. ಅಂದರೆ ವಿನೋದ ಏನು ಅಂದರೆ ಬೇರೆ ಎಲ್ಲದರಲ್ಲೂ ವಿಫಲ ಆದರೆ ಆಮೇಲೆ ವೇದ ಓದಕ್ಕೆ ಹೋಗುವಂಥ ಥರ ಇರುತ್ತೆ ಸಾಧಾರಣ. ಇನ್ನು ಯಾವುದೂ ಮಾಡೋಕ್ಕಾಗಲ್ಲ ಇವನಿಗೆ ಅಂತಂದರೆ ವೇದ ಓದಕ್ಕೆ ಕಳಿಸು ಅಂತ. ಅದು ನಮ್ದು ಹಾಗಾಗಲಿಲ್ಲ. ಓದಿನಲ್ಲಿ ತಕ್ಕ ಮಟ್ಟಿಗೆ ಚೆನ್ನಾಗೇ ಇತ್ತು. ಟಿ.ಸಿ ಕೊಡಲಿಕ್ಕೆ ಸಿದ್ಧ ಆಗಿರಲಿಲ್ಲ ನಾವು ಓದಿದ ಶಾಲೆಯವರು, ಲಿಂಗನಮಕ್ಕಿ ಶಾಲೆಯವರು. ಅಷ್ಟರ ಮಟ್ಟಿಗೆ ಅವರು ಅಭಿಮಾನ ಇಟ್ಕೊಂಡಿದ್ರು ಆ ಸಮಯದಲ್ಲಿ. ಆದರೆ ಬಹುಶಃ ನಮ್ಮನ್ನು ರಾಮ ಕರಿತಾ ಇದ್ನೋ ಅಥವಾ ಸನ್ಯಾಸ ಕರಿತಾ ಇತ್ತು ಏನೋ ಗೊತ್ತಿಲ್ಲ, ವೇದಾಧ್ಯಯನಕ್ಕೆ ಹೋದ್ವು. ವೇದಾಧ್ಯಯನ ಈ ಪೀಠಕ್ಕೆ ಬರಲಿಕ್ಕೆ ಇರತಕ್ಕಂಥ ಪ್ರಾಥಮಿಕ ಅರ್ಹತೆ. ಅಂದರೆ ನೀವು ಶಾಲೆಯಲ್ಲಿ ಅಂತ ಓದಿದ್ದು, ಅಂದರೆ ಈ ವೇದಾಧ್ಯಯನ ಅದನ್ನೆಲ್ಲ ಬಿಟ್ಟು ಶಾಲೆಯಲ್ಲಿ ಅಂತ ಓದಿದ್ದು ಬಹಳ ಕಡಿಮೆ ಹಾಗಾದರೆ ಅಂತ? ತುಂಬ ಕಡಿಮೆ. 6ನೇ ತರಗತಿ. 6ನೇ ತರಗತಿ ಬಿಟ್ಟು ನವೀನ ಬಿಟ್ಟು ಪ್ರಾಚೀನಕ್ಕೆ ಹೋಗ್ಬೇಕಾಯ್ತು. ಹಳೆ ಬೇರು ಹೊಸ ಚಿಗುರು ಅಂತ ಹೇಳ್ತಾರಲ್ಲ, ಹಳೆ ಬೇರಿನ ಕಡೆ ಹೋಗ್ಬೇಕಾಯ್ತು. ಗುರುಗಳೇ, ನೀವು ಹೇಳಿದಂಥ ಸಂದರ್ಭದಲ್ಲಿ ನನಗೆ ಒಂದು ಮಾತು ಜ್ಞಾಪಕ ಆಯಿತು. ತಾವು ಹೇಳಿದ್ರಿ, ತುಂಬ ಅದ್ಭುತವಾಗಿ ಹೇಳಿದ್ರಿ. ಏನಂದ್ರೆ ನಾವು ಸಾಮಾನ್ಯರಲ್ಲಿ ಸಾಮಾನ್ಯರಾಗಿ ಹುಟ್ಟಿದಂಥವ್ರು ಅಂತ. ಕೇವಲ ತಾವು ಅಂತ ಮಾತ್ರ ಅಲ್ಲ, ಯಾರ್ಯಾರು ಈ ಜಗತ್ತಿನಲ್ಲಿ ಸಾಧನೆ ಮಾಡಿರುವಂಥವ್ರು ಇದ್ದಾರೆ, ರಾಮಕೃಷ್ಣನನ್ನು ಕೂಡ ಸೇರಿಸ್ಕೊಂಡು ಸಾಮಾನ್ಯರಲ್ಲಿ ಸಾಮಾನ್ಯರಾಗಿ ಹುಟ್ಟಿದ್ರು, ಸಾಮಾನ್ಯರಿಂದ ಅಸಾಮಾನ್ಯರಾದ್ರು, ಅಸಾಮಾನ್ಯರಿಂದ ದೈವತ್ವಕ್ಕೆ ಇರಿದ್ರು ಅಂತ. ಹೌದಾದ್ರೆ ನಮ್ಮ ಬಗ್ಗೆ ನಮ್ಗೆ ಏನು ಅನ್ಸುತ್ತೆ ಅಂದರೆ ಈಗಲೂ ತುಂಬ ಸಾಮಾನ್ಯ ಅಂತಲೇ ಅನ್ಸುತ್ತೆ ನಮ್ಮ ಬಗ್ಗೆ ನಮಗೆ. ಅಂದರೆ ಈಗ ಒಂದು ಪೀಠ ಇದೆ, ಪರಂಪರೆ ಇದೆ, ನಂಬಿ ನೆಚ್ಚಿದ ಶಿಷ್ಯವರ್ಗ ಇರ್ಬೋದು ಅಥವಾ ಅಭಿಮಾನಿಗಳು ಭಕ್ತರು ಇರ್ಬೋದು ಅದು. ಆದರೆ ಅವ್ರು ಏನೇ ಹೇಳಿದ್ರು, ಎಷ್ಟೇ ಹೊಗಳಿ ಮನುಶೂಲಕ್ಕೆ ಏರಿಸಿದ್ರು ನಮಗೆ ಮತ್ತೆ ಮತ್ತೆ ನಮ್ಮ ಬಗ್ಗೆ ಅನ್ಸೋದು ಏನಂತ ವಿಶೇಷ ಇದೆ, ಸಾಮಾನ್ಯ ಅಂತಲೇ ಅನ್ಸುತ್ತೆ ನಮಗೆ. ಮುಜುಗರನೂ ಆಗುತ್ತೆ. ವಿಶೇಷ ಅಂತ ಯಾರಾದ್ರು ಹೇಳಿದ್ರೆ ಮುಜುಗರನೂ ಆಗುತ್ತೆ, ಇವತ್ತಿಗೂ ಹಾಗೆ ಆಗುತ್ತೆ. ಅಲ್ಲ ನೋಡಿ, ಈ ಡೌನ್ ಟು ಅರ್ತ್ ಈ ಮೆಂಟಾಲಿಟಿ ಅನ್ನುವಂಥದ್ದು ಬಹುಶಃ ನನಗನ್ನಿಸ್ತಾ ಇದೆ ನಾವು ಹನುಮನಿಂದ ಕಲಿಬೇಕಿದನ್ನ, ರಾಮನಿಂದ ಕಲಿಬೇಕಿದನ್ನ, ಕೃಷ್ಣನಿಂದ ಕಲಿಬೇಕಿದನ್ನ ಅಂತ. ಯಾಕಂದರೆ ಬಹಳ ನನಗೆ ಅದನ್ನು ಜ್ಞಾಪಿಸ್ಕೋಬೇಕು ಅಂತ ನನಗೆ ಭಾಳ ಆಸೆ ಆಗ್ತಾ ಇದೆ. ಏನು ಅಂತಂದರೆ, ಕೃಷ್ಣನಿಗೆ ನಿಮ್ಮ ಬಹಳ ದೊಡ್ಡ ಒಂದು ಯಾಗವನ್ನು ಮಾಡ್ತಾ ಇದ್ದೀವಿ, ನೀನು ಯಾವ ಜವಾಬ್ದಾರಿ ಹೊತ್ಕತೀಯ ಅಂತಂತಂದರೆ ಅವ್ರು ಹೇಳಿದ್ದೇನು ಅಂತ, ನಾನು ಅತಿಥಿ ಅಭ್ಯಾಗತರನ್ನು ನಾನು ಆಹ್ವಾನಿಸ್ತೀನಿ, ನಾನು ಅವ್ರ ಪಾದ ಸೇವೆ ಮಾಡ್ತೀನಿ, ಆಯ್ತು, ಅವ್ರ ಪಾದವನ್ನು ತೊಳೆದು ಅವರಿಗೆ ಒಂದು ಕೂರಿಸುವಂಥ ಒಂದು ವ್ಯವಸ್ಥೆಯನ್ನು ಮಾಡ್ತೀನಿ ಅಂತ. ಸೊ ಇಂಥದ್ದು ಅಂದರೆ ಯಾವ ವ್ಯಕ್ತಿ ಎತ್ತರಕ್ಕೆ ಹೋಗ್ತಾನೆ ಆ ವ್ಯಕ್ತಿ. ಹನುಮನದ್ದು ಇದೇ ಥರ ಇದೆ. ಹನುಮನದ್ದು ಕೂಡ ಸೀತೆ ಹನುಮನನ್ನು ಕೇಳ್ತಾಳೆ ಅಶೋಕವನದಲ್ಲಿ, ಏನಂದರೆ ನೀನು ಹೇಗೋ ಬಂದ್ಬಿಟ್ಟೆ ಸಮುದ್ರ ಹಾರಿ ಈ ಕಡೆಗೆ, ಉಳಿದವ್ರು ಹೇಗೆ ಬರ್ತಾರೆ, ರಾಮ ಹೇಗೆ ಬರ್ತಾನೆ ಇಲ್ಲಿಗೆ? ಆಗ ಹನುಮ ಹೇಳ್ತಾನೆ, ನನಗಿಂತ ಕಿರಿಯರಿಲ್ಲ ಅಂತ. ಮತ್ತು ಪ್ರತ್ಯವರ ಕಶ್ಚಿನ್ ನಾಸ್ತಿ ಸುಗ್ರೀವ ಸನ್ನಿಧವು, ನನಗಿಂತ ಚಿಕ್ಕವರು ಸುಗ್ರೀವನ ಕಡೆಯಲ್ಲಿ, ಸುಗ್ರೀವನ ಸನ್ನಿಧಿಯಲ್ಲಿ ಇಲ್ಲವೇ ಇಲ್ಲ. ನಾನೇ ಬಂದೆ ಅಂದಮೇಲೆ ಬೇರೆಯವ್ರು ಬಂದೇ ಬರ್ತಾರೆ, ನನ್ನ ಬೆನ್ಮೇಲೆ ಕೂತು ರಾಮ ಲಕ್ಷ್ಮಣರು ಬರ್ತಾರೆ ಅಂತ ಹೇಳ್ತಾನೆ ಹನುಮಂತ. ಇದನ್ನಲ್ಲೇ ಕಾಣ್ತೀವಿ. ರಾಮನಲ್ಲೂ ಕೂಡ ಅದೇ ಕಾಣ್ತೀವಿ. ತಾವು ರಾಘವ ಪಥ ಅಂತ ಹೇಳಿದ್ರಿ, ರಾಮನಲ್ಲಿ ಕೂಡ ಅದನ್ನೇ ಕಾಣ್ತೀವಿ. ರಾವಣ ಸಂಹಾರದ ನಂತರ ದೇವತೆಗಳೆಲ್ಲ ಬಂದು ನಿಂತು, ನೀನು ದೇವರ ದೇವ, ನೀನು ಶ್ರೀಮನ್ನಾರಾಯಣ ಅಂತ ಹೇಳಿದಾಗ ರಾಮ ಹೇಳಿದ್ದು, ನಾನು ಮನುಷ್ಯ, ನಾನು ದಶರಥನ ಮಗ, ಅಷ್ಟು ಮಾತ್ರ ನನಗೆ ಗೊತ್ತು. ಮತ್ತೇನಾದ್ರು ವಿಶೇಷ ಇದ್ದರೆ ನೀವು ಹೇಳಿ. ಹಾಗೆ ತುಂಬ ಸಾಮಾನ್ಯರಾಗೆ ಬೆಳೆದಿದ್ದು ನಾವು. ವೇದಾಧ್ಯಯನ ಮಾಡ್ತಾ ಇದ್ದಾಗ ಅದೊಂದು ವಿಚಿತ್ರ ಸಂದರ್ಭ ಅದು. ಅಲ್ಲಿ ಒಟ್ಟಿಗೆ ಊಟ ಮಾಡೋ ಪದ್ಧತಿ ಇತ್ತು ಎಲ್ಲ ವಿದ್ಯಾರ್ಥಿಗಳು ಕೂಡ. ವೇದಾಧ್ಯಯನ ಸಂದರ್ಭ ಒಂದು ಛಾತ್ರಾವಾಸದಲ್ಲಿ ವಾಸ ಮಾಡ್ತಾ ಇದ್ವು ನಾವು. ಊಟ ಮಾಡುವಾಗ ಶ್ಲೋಕಗಳನ್ನು ಹೇಳೋ ಪದ್ಧತಿ ಒಳ್ಳೆ ಅಭ್ಯಾಸ ಅದು. ಯಾಕೆಂದರೆ ಅನ್ನದ ಜೊತೆಗೆ ಅಂಥದ್ದು ಒಳ್ಳೇದೇನಾದ್ರು ಹೋಗಬೇಕು, ಹೊಟ್ಟೆಗೆ ಅನ್ನ ಹೋಗ್ಬೇಕಾದ್ರೆ ಬುದ್ಧಿಗೆ ಹೃದಯಕ್ಕೆ ಅನ್ನೋದೊಂದು ಸದ್ವಿಚಾರ ಹೋದರೆ ಅದು ಬೆಳೆಯುತ್ತೆ, ಅನ್ನೋ ಶರೀರ ಬೆಳೆಯುವ ಹಾಗೆ ಆ ಪದ್ಧತಿ ಇತ್ತಲ್ಲಿ. ಅಲ್ಲಿ ಆಕಸ್ಮಿಕ ನಮ್ಮ ಪಕ್ಕದಲ್ಲಿರೋ ವಿದ್ಯಾರ್ಥಿ ಒಂದಿನ ಭಜಗೋವಿಂದಂ ಶ್ಲೋಕಗಳನ್ನು ಹೇಳ್ದ ಊಟಕ್ಕೆ ಹೋದಾಗ. ಶಂಕರಾಚಾರ್ಯರ ಭಜಗೋವಿಂದಂ ಕೆಲವು ಶ್ಲೋಕಗಳನ್ನು. ಆ ಶ್ಲೋಕಗಳು ನಮ್ಮನ್ನು ಬದಲಾವಣೆ ಮಾಡಿದ್ವು, ನಮ್ಮಲ್ಲಿ ತುಂಬ ಪ್ರಭಾವ ಬೀರಿದ್ವು. ನಮಗೆ ಅಂದರೆ ಈ ಥರ ಜೀವನ ಮಾಡಬೇಕು ಅಂತ ಸ್ಫೂರ್ತಿ ಕೊಟ್ಟಿದ್ದು ಆ ಊಟ ಮತ್ತು ಆ ಊಟದ ಮಧ್ಯೆ ಇದ್ದಂಥ ಕೇಳಿ ಬಂದಂಥ ಶಂಕರಾಚಾರ್ಯರ ಮಾತುಗಳು ಅಂತ ಅನ್ಸುತ್ತೆ ನಮಗೆ. ಅದು ಈ ಕಡೆ ದಿಕ್ಕನ್ನು ನಮಗೆ ಯಾವುದು ನಿಮಗೆ ವಿಶೇಷವಾಗಿ ಸೆಳೆದಿದ್ದು? ಅದರಲ್ಲಿ ಒಂದು ಶ್ಲೋಕ ಬರುತ್ತೆ ಭಜಗೋವಿಂದಂನಲ್ಲಿ. ವಯಸ್ಸೆಗತೆ ಕಃ ಕಾಮ ವಿಕಾರ, ಶುಷ್ಕೇ ನೀರೇ ಕಃ ಕಾಸಾರ, ಕ್ಷೀಣೇ ವಿತ್ತೇ ಕಃ ಪರಿವಾರ, ಜ್ಞಾತೆ ತತ್ವೇ ಕಃ ಸಂಸಾರ. ಅಂದರೆ ಏನು ಹೇಳುತ್ತೆ ಅಂದರೆ, ಈಗ ಎಷ್ಟೋ ಕಾಮನೆಗಳು, ಆಸೆ ಅಪೇಕ್ಷೆಗಳು ಇರ್ತವೆ ನಮಗೆ. ಅದ್ರ ವಯಸ್ಸಾದ ಮೇಲೆ ತಾನು ಇಳಿದೋಗುತ್ತವೆ ಎಲ್ಲವೂ ಕೂಡ. ಹಾಗೆ ಎಲ್ಲಿವರೆಗೆ ಹಣ ಇರುತ್ತೋ ಅಲ್ಲಿವರೆಗೆ ಜನ ಇರ್ತಾರೆ ನಮ್ಮ ಜೊತೆಗೆ, ಪರಿವಾರ ಇರುತ್ತೆ ನಮ್ಮ ಜೊತೆಗೆ, ಎಲ್ಲರೂ ಇರ್ತಾರೆ. ಒಂದಿನ ಹಣ ಖರ್ಚಾದರೆ ಆಮೇಲೆ ನಮ್ಮ ಜೊತೆಗೆ ಯಾರು ಇರ್ತಾರೆ, ಈ ಭಾವ ಬರೋಂಥದ್ದು. ಆಗ ನಮ್ಗೆ ಏನು ಅನ್ನಿಸ್ತು ಅಂದರೆ ನಿಜನೂ ಹೌದು ಅಂತ ಅನ್ನಿಸ್ತು ನಮಗೆ. ಅಂದರೆ ಎಷ್ಟಂದ್ರೂ ಕೂಡ ನೀ ಎಲ್ಲಿವರೆಗೆ ಏನೋ ಕೊಡ್ತಾ ಇರ್ತೀವಿ, ಅಲ್ಲಿವರೆಗೆ ನಿನ್ನ ಜೊತೆಗೆ ಎಲ್ಲರೂ ಇರ್ತಾರೆ. ಆ ಶಕ್ತಿ ಎಲ್ಲಿವರೆಗೆ ಇರುತ್ತೆ ಕೊಡೋ ಶಕ್ತಿ. ಹಾಗೆ ಒಂದಿನ ಇದು ಬಿಟ್ಟು ಹೋಗುವಂಥದ್ದೇನು.
ಹಾಗಾಗಿ ಅದನ್ನು ನೆಚ್ಚಿದ್ದೇನೆ ನಶ್ವರ ನೆಚ್ಚಿದ್ದೇನೆ ಈಶ್ವರನ ನೆಚ್ಚಬೇಕು ಅಂತ ಅನ್ನಿಸ್ತು ನಮಗೆ. ಆದರೆ ಈಗ ಬೇರೆ ಥರ ಅನ್ನಿಸ್ತಾ ಇದೆ. ಈಗ ಅನ್ನಿಸ್ತಾ ಇದೆ ಅಂದರೆ ಅಲ್ಲೇ ಈಶ್ವರ ಇದ್ದಾನೆ ಅಂತ ಅನಿಸುತ್ತೆ. ಈಗ ಅಂದರೆ ಆ ಸಮಾಜ ಅಥವಾ ಆ ಪರಿವಾರ, ನಮ್ಮ ಸುತ್ತಮುತ್ತ ಇರೋರು, ಅಲ್ಲೇ ರಾಮ ಇದ್ದಾನೆ, ಅಲ್ಲೇ ಈಶ್ವರ ಇದ್ದಾನೆ, ಅವ್ರು ಸೇವೆ ಮಾಡಿದರೆ ಅದು ಅವನಿಗೆ ತಲುಪತ್ತೆ ಅಂತ ಅನಿಸುತ್ತೆ ನಮಗೆ. ಆದರೆ ಆ ಶ್ಲೋಕಗಳು ನಮ್ಮ ದಿಕ್ಕನ್ನು ಬದಲಾಯಿಸಿದ್ವು. ಅಂದರೆ ಸಂಸಾರದ ದಿಕ್ಕನ್ನು, ವಿವಾಹದ ದಿಕ್ಕನ್ನು ಬದಲಾಯಿಸಿದ್ವು. ನಂತರ ಈಗ ಅದು ಸನ್ಯಾಸಕ್ಕೆ ಮುನ್ನುಡಿ ಆಯಿತು ಅಂತೀರಿ ತಾವು? ಹಾಂ. ಆಮೇಲೆ ಒಂದು ದಿನ ತಾನಾಗಿ ಮಠದಿಂದ ಒಂದು ಕರೆ ಬಂತು, ರಾಮಚಂದ್ರಾಪುರ ಮಠದಿಂದ ಕರೆ ಬಂತು. ಅದು ಕೂಡ ಅದೇ ಹಿಂದಿನ ಗುರುಗಳು ಒಂದು ರೀತಿ ಪ್ರಜಾಸತ್ತೆಯನ್ನು ಆಶ್ರಯಿಸಿದ್ರು ಆ ಸಮಯದಲ್ಲಿ. ಅವರು ಅಂದರೆ ಒಂದು ಉತ್ತರಾಧಿಕಾರಿ ಆಯ್ಕೆ ಮಾಡಬೇಕಾದ್ರೆ ಅವರೊಂದು ಸಮಿತಿ ನೇಮಕ ಮಾಡಿದರು. ಶಿಷ್ಯರೇ ಸೂಚನೆ ಮಾಡಬೇಕು ಉತ್ತರಾಧಿಕಾರಿ ಯಾರು ಅನ್ನುತ್ತಾರೆ. ಆಗ ಅನೇಕ ಜಾತಕಗಳು ಬಂದಿದ್ವು, ಅಂದರೆ ಅನೇಕ ಪ್ರಪೋಸಲ್ಗಳು, ಅನೇಕ ಪ್ರಸ್ತಾಪಗಳು ಬಂದಿದ್ವು ಅಲ್ಲಿ. ಅದರಲ್ಲಿ ಅವರು ನಮ್ಮ ಜಾತಕನ ತಗೊಂಡಿದ್ರು, ಅವರನ್ನೇ ಬೇರೆಯವ್ರ ಮೂಲಕ ಕೇಳಿಸಿ ತಗೊಂಡಿದ್ರು ಜಾತಕನ. ಮತ್ತು ತುಂಬ ಪರೀಕ್ಷೆಗಳು ನಡೆದವು, ಈ ಎಲ್ರಿಗೂ ಪರೀಕ್ಷೆಗಳು ನಡೆದವು. ಯಾರು ಆಯ್ಕೆ ಆಗಿದ್ರು ಅವರು ಅನೇಕರು ತಾವಾಗೇ ಬಿಟ್ಟು ಹೋದರು, ಸಾಧ್ಯ ಇಲ್ಲ ಇಂಥ ಜೀವನ. ಎಷ್ಟು ಜನ ಆಯ್ಕೆ ಆಗಿದ್ದಂಥವ್ರು? ಕೊಟ್ಟ ಕೊನೆಯಲ್ಲಿ 19 ಜನ ಆಯ್ಕೆ ಆಗಿದ್ರು, ಆಮೇಲೆ 3 ಜನ ಆಯ್ಕೆ ಆಗಿದ್ರು, ಕೊನೆಗೆ 2 ಮತ್ತೆ ನಮ್ಮ ಆಯ್ಕೆ ಆಯ್ತು. ಅದರಲ್ಲಿ ಯಾವ ರೀತಿ ಪರೀಕ್ಷೆಗಳು? ಒಂದು ಜಾತಕದ ಪರೀಕ್ಷೆ, ಜಾತಕದಲ್ಲಿ ಆ ಯೋಗ ಉಂಟೋ ಇಲ್ವೋ ಅಂತ. ಅಂದರೆ ಸನ್ಯಾಸದ ಯೋಗ ಇರಬೇಕು, ಮತ್ತೆ ರಾಜಯೋಗನೂ ಕೂಡ ಇರಬೇಕು, 2 ಇರಬೇಕಾಗತ್ತೆ ಇಲ್ಲಿ ಬರಬೇಕಾದ್ರೆ. ಬರೇ ಸನ್ಯಾಸ ಯೋಗ ಆದರೆ ಆತ ಅವನಷ್ಟಿಗೆ ವಿರಾಗಿಯಾಗಿ ಹೋಗ್ಬಿಡ್ತಾನೆ, ಸಮಾಜಕ್ಕೇನು ಮಾಡಲ್ಲ ಅವನು. ಸಮಾಜ ಮಧ್ಯೆ ಬದುಕಬೇಕು, ಸಮಾಜಕ್ಕೆ ಏನಾದ್ರು ಮಾಡಬೇಕು, ಜೊತೆಗೆ ಸನ್ಯಾಸಿಯಾಗಿರಬೇಕು. ಆ ಥರದ ಯೋಗ ಇರೋ ಜಾತಕಗಳನ್ನ ಹುಡುಕ್ತಾರೆ, ಮತ್ತು ಆ ಮುಹೂರ್ತಗಳನ್ನ ಹುಡುಕ್ತಾರೆ. ಅವನ ಜೀವನದಲ್ಲಿ ಸನ್ಯಾಸಕ್ಕೆ ಮುಹೂರ್ತ ಇದೆಯಾ, ಕಿರೀಟ ಧಾರಣೆಗೆ ಮುಹೂರ್ತ ಇದೆ ಅಂತ ಹುಡುಕ್ತಾರೆ. ಲಾಭಿಯಿಂದ ಲಾಭ ಆಗುವ ಸ್ಥಾನ ಅಲ್ಲ ಇದು. ಅಟ್ಲೀಸ್ಟ್ ಈ ಪರಂಪರೆ ಬಗ್ಗೆ ಆ ಮಾತನ್ನು ನಾವು ಖಂಡಿತವಾಗಿ ಹೇಳ್ಬೋದು. ಹಾಗಾಗಿ ಇರೋಕ್ಕೂ ಆಗಲ್ಲ, ಕೂತ್ಕೊಳ್ಳೋಕ್ಕೂ ಆಗಲ್ಲ ಅಂತ ಹೇಳ್ತಾರೆ, ಇಲ್ಲಿ ಇರೋಕ್ಕೂ ಆಗಲ್ಲ ಹಾಗೆಲ್ಲ ಇದ್ದರೆ ಅಂತ. ಹಾಗೆ ಒಂದು ಕಡೆಯಿಂದ ಜಾತಕದ ಪರಿಶೀಲನೆ ನಮ್ಮ ಕೈಲಿ ಇರೋದೇ ಅಲ್ಲ ಅದು. ಇನ್ನೊಂದು ಕಡೆಯಿಂದ ಸಾಮುದ್ರಿಕ ಪರಿಶೀಲನೆ, ಅಂದರೆ ಶರೀರದಲ್ಲಿ ಆ ಲಕ್ಷಣಗಳಿದೆಯಾ ಅಂತ, ಆ ಅರ್ಹತೆ ಇದೆಯಾ, ಶರೀರದಲ್ಲಿ ಸರ್ವಾಂಗ ಪೂರ್ಣತೆ ಇರಬೇಕು. ಯಾವ ಥರ ಅದು ಚಕ್ರಗಳ ಮುಖಾಂತರ ನೋಡೋದಾ? ಅಂದರೆ ಸಾಮುದ್ರಿಕ ಲಕ್ಷಣಗಳು, ಉದಾಹರಣೆಗೆ ಈ ರೋಮಗಳಿವೆ. ಆ ರೋಮಗಳು ಹುಟ್ಟುವಾಗ 3 ರೋಮಗಳು ಹುಟ್ಟಿವೆಯಾ, 2 ರೋಮಗಳು ಹುಟ್ಟಿವೆಯಾ, 1 ರೋಮ ಹುಟ್ಟಿದೆಯಾ ಅನ್ನೋದ್ರ ಮೇಲೂ ಅವನು ಭೋಗಿ ಆಗ್ತಾನ, ಯೋಗಿ ಆಗ್ತಾನ ಅವನು, ಅಥವಾ ಏನಾಗ್ತಾನೋ ಅನ್ನೋದನ್ನು ಅಳಿತಾರೆ. ಆ ತರಹ ಇನ್ನು ಬೇರೆ ಬೇರೆ ಬಗೆಯ ಲಕ್ಷಣಗಳಿದೆ ಅದರಲ್ಲಿ. ಮತ್ತು ಊನ ಇರಬಾರ್ದು ಯಾವುದನ್ನು. ಉದಾಹರಣೆಗೆ ಒಂದು ಹಲ್ಲು ಹೋಗಿದ್ರೂ ತಗೊಳ್ಳಲ್ಲ ಪೀಠಕ್ಕೆ ಆ ಸಮಯದಲ್ಲಿ. ಯಾವುದೇ ನ್ಯೂನತೆ ಇರಬಾರ್ದು ಶರೀರದಲ್ಲಿ, ಅಂದರೆ ಏನೊಂದು ಕಡಿಮೆಯಾಗಿ ಇಲ್ಲಿ ಬರೋದಲ್ಲ ಅಂತ, ಎಲ್ಲ ಎದ್ಕೊಂಡು ಬರಬೇಕು ಇಲ್ಲಿಗೆ ಅಂತ. ಹೀಗೆ ಜಾತಕದ ಪರೀಕ್ಷೆ, ಸಾಮುದ್ರಿಕ ಪರೀಕ್ಷೆ, ಮತ್ತು ಮನಸ್ಸಿನ ಪರೀಕ್ಷೆ, ಮನಸ್ಸು ಗಟ್ಟಿ ಇದೆಯಾ ಅಂತ. ಅದೇ ಯಾವ ಥರ ಪರೀಕ್ಷೆಗಳು? ಉದಾಹರಣೆಗೆ ಇದ್ದಕ್ಕಿದ್ದಾಗ ಒಂದು ಪ್ರಶ್ನೆ ನಮಗೆ ಕೇಳಲಾಯಿತು ಎಲ್ಲೋ ಒಂದು ಕಡೆ. ನಮ್ಮಷ್ಟು ನಾವು ಇಲ್ಲಿ ಇದ್ದಾಗ ಸಡನ್ ಒಂದು ಪ್ರಶ್ನೆ ನಮ್ಮ ಕಣ್ಣು ಬಂದು ಬಂತು, ಒಂದು ವೇಳೆ ಸನ್ಯಾಸ ಸ್ವೀಕಾರ ಆಗಿಲ್ಲ ಇಲ್ಲಿ ಅಂದರೆ ಏನು ಮಾಡ್ತೀವಿ ಮುಂದಕ್ಕೆ ಅಂತ. ಮತ್ತು ವಿವಾಹಕ್ಕೆ ಹೋಗೋದಂತಾದರೆ ಆಗ ಮನಸ್ಸೊಳಗಿರೋದು ಅದಂತಾಯಿತು, ಇಲ್ಲಿ ಬಂದು ಏನು ಪ್ರಯೋಜನ ಇಲ್ಲ ಅಂತ. ಇಲ್ಲ, ಮುಂದೆ ಬ್ರಹ್ಮಚರ್ಯ ಜೀವನ ಮಾಡಬೇಕು ಅಂತಲೇ ಇಷ್ಟ ಇದೆ, ಮತ್ತು ಎಲ್ಲರೂ ಜೀವನದ ಕೊನೆಯಲ್ಲಿ ಒಂದು ಕಡೆ ವಿರಕ್ತಾಗಿ ಸನ್ಯಾಸ ಸ್ವೀಕಾರ ಮಾಡಬೇಕು ಅಂತಲೇ ಇಷ್ಟ ಇದೆ ಅಂತ ಅನ್ನುವಾಗ ಅದನ್ನು ಬರ್ಕೊಡ್ತೀಯ ಅದನ್ನು ಅಂತ, ಬರೀತೇನೆ ಅಂತ ಹೇಳಿದ್ರು ಆ ಸಮಯದಲ್ಲಿ. ಬಹುಶಃ ಆ ಆಯ್ಕೆಯಾದ ಪೈಕಿ ನಾವು ಮಾತ್ರ ಆಗ ಆ ಮಾತನ್ನು ಹೇಳಿದ್ದು ಆ ಸಮಯದಲ್ಲಿ ಅಂತ ಅನ್ಸುತ್ತೆ ನಮಗದು. ಈ ಥರದ ಪರೀಕ್ಷೆಗಳು, ಮತ್ತು ಇನ್ನೂ ಬೇರೆ ಬಗೆಯ ಎಲ್ಲದನ್ನೂ ಇಲ್ಲಿ ನಾವು ವ್ಯಕ್ತಪಡಿಸೋಕ್ಕಾಗಲ್ಲ, ಅಂದರೆ ಹೇಳೋದು ಕಷ್ಟ ಆಗುತ್ತೆ ಎಲ್ಲದರಲ್ಲಿ ಅನೇಕ ವಿಷಯಗಳು ಅಂತ. ಅಗ್ನಿ ಪರೀಕ್ಷೆಗಳು ಅಂತ ಹೇಳ್ಬೋದು, ಅಂಥ ಪರೀಕ್ಷೆಗಳು. ಮತ್ತು ವಿದ್ವತ್ತಿನ ಪರೀಕ್ಷೆ, ನಮಗೇನು ಅರ್ಹತೆ ಇದೆ, ಬುದ್ಧಿಮತ್ತೆ ಎಷ್ಟಿದೆ, ಅಥವಾ ಸಂಸ್ಕೃತಿ ಜ್ಞಾನ ಎಷ್ಟಿದೆ, ನಮಗೆ ಎಷ್ಟು ಪಡ್ಕೊಳ್ಳೋ ಶಕ್ತಿ ಇದೆ ನಮಗೆ ಅನ್ನುವ ಪರೀಕ್ಷೆ. ಸುಮಾರು 1.5 ವರ್ಷಗಳ ಕಾಲ ಇಂಥ ಪರೀಕ್ಷೆಗಳೆಲ್ಲ ನಡೆದವು. 1.5 ವರ್ಷಗಳ ಕಾಲ ನಡೆದವು ಇಂಥ ಪರೀಕ್ಷೆಗಳು. ಆಮೇಲೆ ಆಯ್ಕೆ ಆಯಿತು, ನಮ್ಮದು ಪೀಠಕ್ಕೆ ಆಯ್ಕೆ ಆಯಿತು. ಬಹಳ ಆಯ್ಕೆ ಆದ ಮೇಲೆ ಇನ್ನೂ ಹೆಚ್ಚು ಪರೀಕ್ಷೆಗಳು ನಡೆದವು. ಆಯ್ಕೆ ಆದ ನಂತರ ಸನ್ಯಾಸ ಸ್ವೀಕಾರದ ಮಧ್ಯದ ಅವಧಿಯಲ್ಲಿ ತುಂಬ ವಿಚಿತ್ರವಾಗಿರ್ತಕ್ಕಂಥ ಪರೀಕ್ಷೆಗಳು ನಡೆದವು. ನಿಜಕ್ಕೂ ಕೆಲವೊಂದು ರೋಚಕ ಸಂಗತಿಗಳು ನಿಮಗೂ ಕೂಡ ಅರ್ಥವಾಯ್ತು ಅಂತ ಭಾವಿಸ್ತೀವಿ. ಸನ್ಯಾಸ ಅಂದ ತಕ್ಷಣ ಯಾರೋ ಕಾವ್ಯ ಹಾಕ್ಕೊಂಡ್ರು, ನಂತರ ಏನು ಅಂದರೆ ನಾವು ಒಂದಷ್ಟು ದೇವ್ರ ಜಪ ಮಾಡಿದ್ರು ಅಂದ ತಕ್ಷಣ ಸನ್ಯಾಸಿ ಆಗಲಿಕ್ಕೆ ಖಂಡಿತವಾಗಲೂ ಸಾಧ್ಯ ಇಲ್ಲ. ಅದಕ್ಕೆ ಒಂದಷ್ಟು ಯೋಗ್ಯತೆಗಳು ಬೇಕು, ಅರ್ಹತೆಗಳು ಬೇಕು. ಅದಿದ್ದವರು ಮಾತ್ರ ಪರಿಪೂರ್ಣ ಸನ್ಯಾಸಿ ಆಗಬಲ್ಲರು ಅನ್ನೋದಕ್ಕೆ ಯಾವ್ಯಾವ ರೀತಿಯ ಪರೀಕ್ಷೆಗಳಾದವು ಅದನ್ನು ಗುರುಗಳು ಇಲ್ಲಿ ತನಕ ಹೇಳ್ತಾ ಇದ್ರು. ಅವ್ರ ಜೊತೆಗೆ ಇನ್ನಷ್ಟು ಚರ್ಚೆ ಮಾಡೋಣ. ಅದಕ್ಕಿಂತ ಮೊದಲು ಪುಟ್ಟ ವಿರಾಮ.